Hey guys, welcome back to Kavya Vlog. ಏನಪ್ಪ ಅಂದರೆ ಇವತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕಾಗಿತ್ತು. ಸೊ ಇವತ್ತು ನಾನು ಏನೇನು ಮಾಡ್ತಾ ಇದ್ದೀನಿ ಅಂದರೆ ಅಲಸಂದಿ ಕಾಳು ಸಾರು, ಮುದ್ದೆ, ರೈಸ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಗೆ ಮಾಡ್ತೀನಿ ನಿಮಗೆ ಮೀನ್ಸ್ ನಾನು ಹೇಗೆ ಮಾಡ್ತೀನಿ ಅದು ನನ್ನ ರೆಸಿಪಿ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ನಾನು ಹೇಗೆ ಮಾಡ್ತೀನಿ ಅಂತ. ನಾನು ಆಲ್ರೆಡಿ ರೈಸಿಗೆ ಇಟ್ಟಿದ್ದೀನಿ, ತೋರಿಸ್ತೀನಿ ಬನ್ನಿ. ನಾನು ಆಲ್ರೆಡಿ ರೈಸಿಗೆ ಇಟ್ಟಿದ್ದೀನಿ. ರುಬ್ಬಕ್ಕೆ ಏನೇನು ಬೇಕು ಮಸಾಲ ಎಲ್ಲ ನಾನು ತಯಾರಿ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಆಲ್ರೆಡಿ ಅಲಸಂದಿ ಕಾಳನ್ನ ಉಣಿಯಾಕೆ ಇಟ್ಟಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ನೌ. ಇದಕ್ಕೆ ಸಾಂಬಾರು ಮಾಡೋಕ್ಕೆ ನಮ್ಮ ಹತ್ರ ನಮಗೆ ಬೇಕಾಗಿದೆ ಕುಕ್ಕರ್. ಆಕ್ಚುಲಿ ಇದು ಇಟ್ಕೊಳ್ಳೋದಿಲ್ಲ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಲೈಟ್ ಇಲ್ಲಿದೆ. ವಾವ್. ಆಕ್ಚುಲಿ ನೀರಿದೆ, ಸೊ ಅದಕ್ಕೆ ಒಂದು ಸ್ವಲ್ಪ ನೀರೆಲ್ಲ ಸುಂದೋಗ್ಲಿ ಅಂತ. ಓಕೆನಾ? ಇದು ಒಂದು ಈ ಕಡೆ ಇದಿರಲಿ. ನಾವು ರುಬ್ಬಕ್ಕೆ ಏನೇನು ಬೇಕು ಫಸ್ಟ್ ಅದು ಎತ್ತಿಟ್ಕೊಳ್ಳೋಣ. ನಾನು ರುಬ್ಬಕ್ಕೆ ಆಲ್ರೆಡಿ ಈರುಳ್ಳಿ, ಟೊಮೆಟೊ ಇದೆಲ್ಲ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಇದು ಬಂದು ಲೈಕ್ ಚಿಕನ್ ಮಸಾಲ ಇಟ್ಟು ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಬಟ್ ಸಖತ್ತಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಕುಕ್ಕರು, ಅದಕ್ಕೆ ಎಣ್ಣೆ. ಫಸ್ಟ್ ನಾನು ಒಗ್ಗರಣೆಗೆ ಹಾಕತ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ರೆಸಿಪಿನೇ ಡಿಫ್ರೆಂಟು, ತೋರಿಸ್ತೀನಿ. ಸಾಸಿವೆ ಸ್ವಲ್ಪ, ಜೀರಿಗೆ, ಕರಿಬೇವು, ಒಣಗಿನ ಮೆಣಸಿನ್ಕಾಯಿ, ಆಮೇಲೆ ನಾನು ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನಾವು ಕಾಳು ಹಾಕೋಬೇಕು, ಉಣ್ಯಾಕಿರುವಂಥ ಕಾಳು. ನಾನು ಆಲ್ರೆಡಿ ಬೆಳಿಗ್ಗೆನೆ ಉಣ್ಯಾಕೆ ಇಟ್ಟಿದ್ದೆ ಈ ಕಾಳನ್ನ. ಸೊ ಇವಾಗ ನಾನು ಹಾಕೋಬೇಕು, ಯಾಕಂದರೆ ಇವಾಗ ಬಿಸಿಲ್ ಇಟ್ಟು ನಾವು ಬಳಸ್ಕೊಂಡು ಮಾಡೋದ್ಕಿಂತ ಥರ ನಾವು ಬೆಳಿಗ್ಗೆನೆ ಉಣ್ಯಾಕೆ ಇಟ್ಕೊಂಡ್ರೆ ಅದು ಆಲ್ಮೋಸ್ಟ್ ನೆಂದಿರುತ್ತೆ. ಆವಾಗ ನಾವು 3 or 4 ವಿಸಿಲ್ ಇಟ್ಟರೆ ಸಖತ್ತಾಗಿರುತ್ತೆ ಅಂತ. ಇದಕ್ಕೆ ನಾನು ಹಾಕೋತಾ ಇದ್ದೀನಿ. ಓಕೆನಾ? ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಆಗ್ತಾ ಇರಲಿ. ಇವಾಗ ನಾವು ರುಬ್ಬಕ್ಕೆ ಏನೇನು ಹಾಕೊಂಡಿದ್ದೀವಿ ಅಂದರೆ ಆಲ್ಮೋಸ್ಟ್ ಟೊಮೊಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಕಾಯಿ ಚೂರ್ದು ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಚೂರು ಎಲ್ಲ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಇರುತ್ತೆ ಸ್ಮೆಲ್ಲು, ಆಗಲಿ ತಿನ್ನೋಕ್ಕೆ ಆಗಲಿ. ಅದಾದಮೇಲೆ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ನಿಮಗೆ ಚಿಕನ್ ಮಸಾಲ ಇಟ್ಟು ನಾನು ಮಾಡ್ತಾಯಿದ್ದೀನಿ ಅಂತ. ಸೊ ಅದಕ್ಕೆ ಚಕ್ಕೆ ಒಂದು ಸ್ವಲ್ಪ, ಇಲ್ಲಾಂದರೆ ಚಕ್ಕೆ ಸ್ಮೆಲ್ಲೇ ಬಂದ್ಬಿಡುತ್ತೆ. 2 ಲವಂಗ, ಏಲಕ್ಕಿ ಎಲ್ಲ ಟೂನೇ ಹಾಕ್ಕೊಳ್ಳಿ ಸಾಕು. ಇವಾಗ ಆಲ್ಮೋಸ್ಟ್ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನ ಫಸ್ಟು ರುಬ್ಕೊಂಡು ಬರೋಣ. ಸ್ವಲ್ಪ ಅರಿಶಿನ,
ಎಲ್ಲ ಸಾಂಬಾರ್ಗೂ ಅರ್ಶಿನ ಹಾಕಬೇಕು, ಇಟ್ಸ್ ಕಂಪಲ್ಸರಿ. ಅಂದರೆ ಅರ್ಶಿನ ಚಿಲ್ಲಿ ಪೌಡ್ರ್ ಹಾಕಿಲ್ಲ ಅಂದರೆ ಯಾವುದಕ್ಕೆ ಟೇಸ್ಟ್ ಇರಲ್ಲ ಅನ್ಕೋತೀವಿ. ಚಿಲ್ಲಿ ಪೌಡರ್, ಅಕ್ಕಿ ಬತ್ತಿತ್ತು ಅಂತೈತೆ. ಇವಾಗಲೂ ಅಲ್ಸಂದಿ ಕಾಳು ಸಾರು ಹಿಂಗೆ ಮಾಡೋದು. ಇನ್ನೊಂದೇನಪ್ಪ ಅಂದರೆ ಬೇರೆಯವರು ಡಿಫ್ರೆಂಟಾಗಿ ಮಾಡ್ತಾರೆ. ಲೈಕು ಅವರು ಉಣಿಯಾಕ್ದಿರೋರು 4 ಸತ ಕೂಗಿಸ್ಕೊಂಡು ಮತ್ತೆ ಒಗ್ಗರಣೆ ಹಾಕಿ ಮತ್ತೆ ಮಸಾಲೆ ಹಾಕಿ ಮತ್ತೆ ಎಲ್ಲ ಡಬಲ್ ಕೆಲಸ ಆಗ್ಬಿಡುತ್ತೆ. ಅದಕ್ಕೆ ನಾವು ಉಣಿಯಾಕ್ಬಿಟ್ರೆ ಅದು ಬೆಟರ್ ಇರುತ್ತೆ, ಯಾಕಂದರೆ ಬೇಗ ಬೇಗ ಆಗೋಗುತ್ತೆ. ಈ ಥರ ಲೈಕ್ ಒಗ್ಗರಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಎಲ್ಲ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕ್ಬಿಟ್ಟು ರುಬ್ಕೊಂಡಿರೋದನ್ನೆಲ್ಲ ಹಾಕಿ ಸ್ವಲ್ಪ ಕುದಿಸಿ ಮೀನ್ಸ್ ಕುಕ್ಕರ್ ಮುಂಚೆ ವಿಸಿಲ್ ಬತ್ತು 3 ಅಂತ ಆಗೋಯ್ತು ಅಷ್ಟೇ. ಅದಕ್ಕೆ ಹೇಳೋದು, ಈಸಿ ರೆಸಿಪಿ ಬೇಕಂದ್ರೆ ಕಾವ್ಯನ ಫಾಲೋ ಮಾಡಿ ಯಾವಾಗಲೂ. ಅದೆಷ್ಟು ಇದು ಕೊಂಡಿದ್ದೀವಲ್ಲ ಅದು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಸಾಲೆನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬಂದು ಇವಾಗ ಸ್ವಲ್ಪ ಇದು ಬಾಯ್ಲ್ ಆಗಲಿ, ಯಾಕಂದರೆ ಮಸಾಲನೇ ಸ್ಮೆಲ್ ಇರುತ್ತೆ. ಸೊ ಅದಕ್ಕೆ ನಾನು ಮಸಾಲ ಸ್ಮೆಲ್ ಹೋಗಲಿ ಅಂತ, ಹಸಿ ಸ್ಮೆಲ್ ಎಲ್ಲ ಹೋಗಲಿ ಅಂತ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲೇನೆ. ನೆಕ್ಸ್ಟು ನಾನು ಮುದ್ದೆಗೆ ಇಡೋಣ ಅಂದ್ಕೊಂಡಿದ್ದೀನಿ. ಮುದ್ದೆಗೆ ಇಟ್ಬಿಡ್ತೀನಿ, ಆವಾಗ ಬೇಗ ಬೇಗ ಕೆಲಸ ಆಗಿಬಿಡುತ್ತೆ. ಇದು ಕುದಿಯೋ ಅಷ್ಟರಲ್ಲಿ ಬನ್ನಿ ಇಡೋಣ. ಏನು ಕೆಟ್ಟ ಬುದ್ಧಿ ಅಂದರೆ, ನಾನು ಅಕ್ಕಿ ತೊಳೆಯುವಾಗಲೇ ಆಗಲಿ ಮತ್ತು ಮುದ್ದೆಗಿಡೋ ಅಕ್ಕಿನ ತೊಳೆಯುವಾಗಲೇ ಆಗಲಿ ಎತ್ತಿ ಬಾಯಿಗೆ ಹಾಕೊಂಡು ತಿನ್ನೋದೆ. ಎಷ್ಟು ಜನ ಹುಡುಗಿರ್ಗೆ ಇದೇ ಥರ ಇರುತ್ತೆ ಹೇಳಿ ನೋಡೋಣ, ಕಮೆಂಟ್ ಮಾಡಿ. ಇದೆಲ್ಲ ಸಾಲ್ಟ್ ಹಾಕಿಲ್ಲ ಅಂದರೆ ಸಪ್ಪೆ ಅನಿಸುತ್ತೆ ಅಂತೆ. ಇದಾಗಿದೆ ಇವಾಗ. ಅದಕ್ಕೆ ಮಸಾಲೆಗೇನೆ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅದು ಬಿಸಿ ಆಗಿದೆ. ಸೊ ಇದಕ್ಕೆ ನಾವು ಗರಂ ಮಸಾಲ ಸ್ವಲ್ಪ, ಚಿಕನ್ ಮಸಾಲ ಇದು ಸ್ವಲ್ಪನೇ, ಮಿಕ್ಸ್ ಇಟ್ ವೆಲ್. ಏನೋ ರೀಲ್ಸ್ ಅಲ್ಲ, ವ್ಲಾಗ್ ಕೊಡ್ತೀನಿ ಅಂತ ತಾನೇ ನೀನ್ ಬಂದಿರೋದು. ನೋಡು ನಾನು ಏನ್ ಮಾಡ್ತಾ ಇದ್ದೀನಿ. ಒಂಟ ಚಿಕನ್ ಸಾರು, ಚಿಕನ್ ಸಾರೇ ಪಾಪ. ಚಿಕನ್ ಸಾರು ಗಮ್ಮಂತ ಆಯ್ತಾ ಮುಸು. ಅಯ್ಯೋ ಚಿಕನ್ ಸಾರು ಗಮ್ಮಂತ ಇಲ್ವಾ? ನೋಡಿ ಗಾಯ್ಸ್, ನಮ್ಮ ಮನೆಗೆ ಬಂದಾಗೆಲ್ಲ ಇವನು ಬರೀ ಚಿಕನ್ ಸಾರು ಬೇಕು, ಬೇರೆ ಸಾರೆಲ್ಲ ಹೋಗಲ್ಲ. ವೆಜ್ಜೇ ಹೋಗಲ್ಲ, ನಾನ್ ವೆಜ್ ಮಾತ್ರ ಅಲ್ವೇನೋ. ಕಬಾಬು ಚಿಕನ್ ಅಂದ್ರೆ ಅವ್ನಿಗೆ ತುಂಬಾ ಇಷ್ಟ ಅಲ್ವಾ? ಅವನು ಆಕ್ಚುಲಿ ನನ್ನ ಹತ್ರ ಏಂತಕ್ ಬಂದಿರೋದಂದ್ರೆ, ನನ್ನ ಹತ್ರ ಇದಿದೆ ಅಂತ ಮಂಚು ತಾನೇ. ಸುಳ್ಳು ಹೇಳ್ಬೇಡ, ನನ್ನ ನೋಡ್ಕೊಂಡು ಹೇಳು, ಸುಳ್ಳು ಹೇಳ್ಬೇಡ. ನಾಚಿಕತ್ತವ್ನೆ ನೋಡಿ ಹೇಳ್ತವ್ನೆ ನಾನು ತಿನ್ನಕ್ಕೆ ಬಂದಿರೋದಂತ. ಆದ್ರೆ ಸ್ವಲ್ಪನೇ ಕೊಡೋದು, ಜಾಸ್ತಿ ಚಾಕ್ಲೇಟ್ ತಿನ್ನೋದು ಕಲ್ತ್ಕೊಂಡಿದ್ದಾನೆ, ಅದಕ್ಕೆ ಸ್ವಲ್ಪನೇ. ಹಾ ತಗೋ, ಅಷ್ಟೇ. ನಿನಗೂ ಸ್ವಲ್ಪ ನಮಗೂ ಸ್ವಲ್ಪ. ಓ ನೋಡಿ, ತಿನ್ಬಿಟ್ಟು ಸ್ವಲ್ಪ ಎತ್ತಿಡುವಂತೆ. ನೋಡಿ, ಎತ್ತಿಟ್ಟಿರು ಕಾವ್ಯ. ಚೆನ್ನಾಯ್ತಾ?
ಎಷ್ಟು ಚೆನ್ನಾಗೈತೆ? ತುಂಬಾ ಚೆನ್ನಾಗೈತೆ. ಕಲಿಯ ಬೇಡಿ ಸಾಕು. ಎಲ್ಲ ಕುತ್ಕೊಳ್ತೀನಿ ನಾನು. ಅಮ್ಮ ಮುಗಿತು. ಯಾಕೆ? ರೂಮಲ್ಲಿದ್ದ ಹ್ಮ್ ಕೊಡಿತಾರೆ. ಯಾಕೆ? ಯಾಕೆ ಕೊಡ್ತಿದ್ದಾರೆ? ಅವ್ರು ಯಾರು? ಕಾಲ ಇವ್ರು ಯಾರು? ನಾನು ಹ್ಮ್ ಹ್ಮ್ ಅಲ್ಲೆಲ್ಲ ಮುಟ್ಬಾರ್ದು, ಇಲ್ಲೇ ಕುತ್ಕೋ. ಅವೆಲ್ಲ ಮುಟ್ಬೇಡ. ನಿಮ್ ಬ್ಲಾಗ್ ಹೊಂಟಾಯ್ತು. ಆ ನಿಮ್ ಬ್ಲಾಗ್ ಹೊಂಟಾಯ್ತು. ನನ್ ಬ್ಲಾಗ್ ಏನಾಯ್ತು? ಹೊಂಟಾಯ್ತು. ಎಲ್ಲೂ ಹೊಂಟಾಯ್ತು? ಮನೆಯಾಗ ಮನೆಗೆ ಯಾಕೆ ಹೋಗುತ್ತೆ ನನ್ ಬ್ಲಾಗು? ಗೈಸ್ ಕುದೀತಿತ್ತು, ಸೊ ಇವಾಗ ವಿಸಿಲ್ ಬರ್ಲಿ ಅಂತ ಮುಚ್ಚಿಟ್ಟಿದೀನಿ. ವಿಸಿಲ್ ಬರುತ್ತೆ, ಗುದ್ದುತ್ತೆ. ಬರುತ್ತೆ ಬರುತ್ತೆ ವಿಸಿಲ್ ಬರುತ್ತೆ, ಬರುತ್ತೆ ಬರುತ್ತೆ ವಿಸಿಲ್ ಬರುತ್ತೆ. ಬರೀ ನನ್ನ ಹತ್ರ ಎಂತಕ್ ಬರ್ತಾನೆ ಅಂದ್ರೆ ತಿನ್ನಕ್ ಮಾತ್ರ. ಅಲ್ಲಿ ನೋಡಿ ಹೂ ಅಂತ ಇದ್ದಾನೆ. ನಾನು ಏನಾರ ಇಟ್ಕೊಂಡಿದ್ರೆ, ನಾನು ಏನಾರ ಕೊಟ್ರೆ ಮಾತ್ರ ಇವ್ ನನ್ನ ಹತ್ರ ಬರೋದು, ಅಲ್ವೇನೋ ತಾನೇ? ಹೊಡಿತಾನೆ, ಗಿಣ್ತಾನೆ, ಅತ್ತ ಅನ್ನೋ ಮರ್ಯಾದಿನೇ ಇಲ್ಲ. ಇಷ್ಟುದ್ದ ಅವನೇ, ಎಷ್ಟು ಮಾತಾಡ್ತಾನೆ ಗೊತ್ತಾ? ಮಾತಾಡು. ಕಾವ್ಯ ನೋಡಿ 3 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಮುದ್ದೆಗೆ ಇಟ್ಟಿದ್ದೀನಿ, ಹಾಕ್ತಾ ಇದೆ. ಬನ್ನಿ ಹೋಗೋಣ. ಏನು ಬೇಡ ಬಿಡು, ನಡಿ. ಏ ಬಾಹುಬಲಿ ಬಿಡು, ಬಿಡು ಬಾಹುಬಲಿ, ಬಿಡು ಇಲ್ಲಿ, ಬಿಡು ಇಲ್ಲಿ. ನಂಗೆ ಹೇಳ್ತೀಯ ನೀನು? ಸೆಂಜಿಡಿದೆ. ಇವಾಗ ನೀನ್ ಏನ್ ಹೇಳ್ಬೇಕು ಹೇಳು? 1 2 3 ಹೇಳ್ಬೇಕು. ನೋಡಿ ಗೈಸ್, ಮನೆ ಎಲ್ಲ ಎಷ್ಟು ನೀಟಾಗಿ ಇಟ್ಟಿದೆ. ಹುಟ್ಟು ಮಾಡಿದಾನೆ ನಮ್ಮ ಮನೆ. ನೋಡಿ ಗೈಸ್, ನೋಡಿ ಗೈಸ್, ಬೈಟ್ ಅಂತೆ. ನೋಡಿ ಗೈಸ್, ಬೈಟ್ ಅಂತೆ. ಈಚೆ ಕಡೆ ತೋರಿಸ್ಬೇಕಂತೆ. ನೋಡಿ ಸೈಕಲ್ನ ಹೆಂಗ್ ಬಿಸಾಕಿದ್ದಾನೆ, ಚಪ್ಲಿನೆಲ್ಲ ಹೆಂಗ್ ಬಿಸಾಕಿದ್ದಾನೆ, ಎಲ್ಲ ಏನ್ ಗತಿ ಮಾಡಿ ಇಟ್ಟಿದ್ದಾನೆ. ಅದ್ ಬೇರೆ ಹೊಸ್ಲು ಬೇರೆ ನಿಂತಿದ್ದಾನೆ ಹೊಸ್ಲು ಮೇಲೆ. ನೋಡಿ ಹೆಂಗ್ ಮಾಡ್ತಾ ಇದ್ದಾನೆ. ನಿಂಗೇನು ಅನ್ಸಲ್ವಾ ಜಶ್ವಿನ್? ಏನು ಅನ್ಸಲ್ವಾ? ಓ ಅಲ್ಲಿ ನೋಡೋ ಗಾಳಿಪಟ ಹೆಂಗಾರ್ತೈತೆ. ಓ ಕಟ್ಟಾಗ್ಬಿಟ್ಟೈತೆ ಜಶ್ವಿನ್, ಪಾಪಚ್ಚೆ ನೋಡು ಅಲ್ವಾ ಗಾಯ್ಸ್. ನಮ್ಮ ಮನೆ ಮುಂದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಜಶ್ವಿನ್? ಗಾಳಿಪಟ ತೋರ್ಸಾಯ್ತು. ಏನ್ ಮಾಡ್ತಾ ಇದೀಯಾ? ತೋರ್ಸು, ಇಲ್ಲಿ ತೋರ್ಸು, ಏನ್ ಮಾಡ್ತಾ ಇದ್ಯಾ? ಜಿರಾಫೆಗೆ ಅವಲಕ್ಕಿ ತಿನ್ನಿಸ್ತವನೆ. ಅವ್ನು ಪ್ರಿಪೇರ್ ಮಾಡಿರೋ ಅವಲಕ್ಕಿ ಇದು ನೋಡಿ, ತಿನ್ನಿಸ್ತಾವನೆ ಜಿರಾಫೆಗೆ. ನಿಮ್ಮನೇಲಿ ಈ ತರ ಎಲ್ಲಾರು ಒಬ್ರೊಬ್ರು ಇರ್ತಾರಲ್ವಾ ಗೈಸ್? ನೀವ್ ಹೇಳಿ, ಮಕ್ಳಾದ್ಮೇಲೆ ಕಾಮನ್ ಬಿಡಿ, ಅದೆಲ್ಲ ಏನು ಹೇಳಕ್ಕಾಗಲ್ಲ. ಏನಪ್ಪಾ ಅಂದ್ರೆ ಜಶ್ವಿನ್ಗೆ ಇವಾಗ ಅವರಮ್ಮ ಸಿರಪ್ ಕೊಟ್ಟಿದ್ದಾರೆ, ಕೋಲ್ಡ್ ಸಿರಪ್ಪು. ಅವ್ನು ಇವಾಗ ಕುಡಿಬೇಕು. ಅವ್ನು ಆ್ಯಕ್ಚುಲಿ ಕುಡಿಯಲ್ಲ ಅಂತ ಹೋಗಿ ಔಸ್ಕೊಂಡಿದ್ದಾನೆ. ಸೊ ಇವಾಗ ನಾನು ಅವನು ಕುಡಿಸ್ತೀನಿ 5 ml. ಬನ್ನಿ ಹೆಂಗೆ ಕುಡಿತಾನೆ ನೋಡೋಣ. ನೋಡಿ ಗೈಸ್ ಹೆಂಗೆ ಮನ್ಗಿದ್ದಾನೆ ನೋಡಿ ಗೈಸ್. ಆಟ ಸಾಮಾನೆಲ್ಲ ಆಟಾಡ್ತೀನಿ ಅಂದ್ಬಿಟ್ಟು ಹೆಂಗೆ ಯಪ್ಪ ಮನೆ ಎಲ್ಲ ಹೆಂಗೆ ಗಲೀಜ್ ಮಾಡಿಟ್ಟಿದ್ದಾನೆ ನೋಡಿ ಗೈಸ್. ಎದೋಳು ಗೈಸ್, ನನ್ನೇ ಆಂಟಿ ಅಂತ ಇದ್ದಾನೆ.
ನೋಡು 5 ml ಹಾಕಿದೀನಿ. ಇವಾಗ ಜಸ್ವಿನ್ ಹೆಂಗ್ ಕುಡಿತಾನೆ ನೀವು ನೋಡಿರಲ್ಲ. ನೋಡಿ ಜಸ್ವಿನ್ ಹೆಂಗ್ ಎಷ್ಟು ಡೌ ಮಾಡ್ತಾವನೆ ಕುಡಿಯಕ್ಕೆ. ನೋಡಿ ಗೈಸ್, ಬಂತು 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 ನೋಡು. ಆಗೋಯ್ತು ಇಲ್ಲಿ ನೋಡು. ನೋಡಿ ಗೈಸ್, ಕುಡಿದ್ಬಿಡ್ತಾನೆ ಇವಾಗ. ನೋಡಿ ಹೆಂಗೆ ಬಾಯೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಮೂಗಲೆಲ್ಲ ಬತ್ತೈತೆ. ಆಗೋಯ್ತು ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕುಡ್ಕೊಂಡ. ಮಿಂಗು ವೆರಿ ಗುಡ್ ನೋಡಿ ಗೈಸ್, ಇಷ್ಟೇ ಮುಗ್ದಾಯ್ತು. ಇಷ್ಟೇ ಲೈಫು ಜಸ್ವಿಂದು. ಒನ್ಸ್ ಮೋರ್ ಇನ್ನೊಂದು ಬಾಕಿ ಇದೆ. ಅವನಿಗೆ ನೆಗಡಿ ಆಗಿದೆ ಅಂತ ಅವ್ರ ಮಮ್ಮಿ ಇದು ಕೊಟ್ಟು ಕಳಿಸಿದ್ದಾರೆ. ಮೂಗ್ಗೆ ಒಂದೊಂದು ಡ್ರಾಪ್ ಹಾಕ್ಬೇಕು. ನೋಡಿ ಗೈಸ್, ಏನೇನೋ ಮಾತಾಡ್ತಾ ಇದ್ದಾನೆ. ಇದು ಬಿಚ್ಚಕ್ ಹೋಯ್ತಲ್ಲ ಇರಿ ಗೈಸ್. ನೋಡಿ ಗೈಸ್, ಇವಾಗ ಹೆಂಗ್ ಹಾಕ್ತೀನಿ. ಇವಾಗ ಎತ್ಬೇಕು. ಇವಾಗ ಕತ್ತೆತ್ಬೇಕು. ನೋಡು, ನನ್ನ ವ್ಯೂವರ್ಸ್ ಎಲ್ಲ ನೋಡ್ತವ್ರೆ. ಬಗ ನೋಡಿ ಗೈಸ್, ಹಾಕ್ತಾ ಇದ್ದೀನಿ. ವಚನ ಅಷ್ಟೇ ಮುಗೀತು ಗೈಸ್. ಆಲ್ರೆಡಿ ವಿಸಿಲ್ ಬಂದಿದೆ. ಮುದ್ದೆನೂ ರೆಡಿ ಆಯ್ತು. ಸೊ ಇದನ್ನ ಓಪನ್ ಮಾಡದೆ. ಸಿ ಗೈಸ್, ಸಾಕಾಗಿದೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ನಿಮಗೆ ತೋರಿಸ್ಬಿಡ್ತೀನಿ. ಗಮ್ ಅಂತಿದೆ. ಯಾಕಂದರೆ ನಾನು ಹಾಕಿರೋದು ಚಿಕನ್ ಮಸಾಲ ಅಲ್ವಾ, ಸೊ ಸೂಪರಾಗಿ ಆಗಿದೆ. ಇದಕ್ಕೆ ಚಿಕನ್ ಅನ್ನೊಂದು ಬಿಟ್ಟು ಮಿಕ್ಕಿದೆಲ್ಲ ಹಾಕಿದ್ದೀನಿ ತರಕಾರಿ. ಬನ್ನಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಅಷ್ಟೇ ಚೆನ್ನಾಗಿ ಬೆಂದಿದೆ. ಬನ್ನಿ ತಿನ್ನೋಣ ಫಸ್ಟು. ಇವಾಗ ನಾನು ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ಇನ್ನು ತಿನ್ನಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಿರ್ಬೇಡ. ಹೇಗಾಗಿದೆಯೋ ಏನೋ ಗೊತ್ತಿಲ್ಲ, ಬಟ್ ತಿನ್ನೋಣ ಬನ್ನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಚೆನ್ನಾಗಿದೆ ಅಂತ ನಾನು ಅನ್ಕೋತೀನಿ. ಬನ್ನಿ ತಿನ್ನೋಣ. ಟೇಸ್ಟ್ ಮಾಡಿದ್ರೆ ಅಲ್ವಾ ಗೊತ್ತಾಗೋದು. ಗೈಸ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೂಪರಾಗಿ ಬಂದಿದೆ. ನೋಡಿ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ. ಬಾಯಲ್ಲಿ ಇಟ್ಟರೆ ಕರ್ಗೋಗ್ತಿದೆ. ಸ್ಮ್ಯಾಶ್ ಮಾಡೋದೇ ಬೇಡ, ಅಷ್ಟೇ ಸೂಪರಾಗಿದೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿರಲಿ, ನೀವು ಮಾಡ್ಕೊತೀನಿ. ಬಟ್ ಸೂಪರಾಗಿದೆ. ಇನ್ನು ಈಸಿ ರೆಸಿಪಿ ಇದು ಬಂದು. ಬಟ್ ಇದು ಲಾಂಗಾಗಿ ತೋರಿಸಿದ್ದೀನಿ, ಬಟ್ ತುಂಬ ಈಸಿ ರೆಸಿಪಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನಿ. ಸೊ ಇವಾಗ ನನಗೆ ಮುದ್ದೆ ಸಾಂಬಾರು ಆರೋಗ್ಬಿಡುತ್ತೆ. ನಾನು ತಿನ್ಬಿಟ್ಟು ಮಾತಾಡ್ತೀನಿ, ಓಕೆನಾ? ಅಲ್ಲಿವರೆಗೂ ಟೇಕ್ ಎ ಬ್ರೇಕ್. ಗೈಸ್, ಸೀರಿಯಸ್ಲಿ ಸೂಪರ್ ಆಗಿದೆ. ಅದೇ ಸ್ವಲ್ಪ ಖಾರ ಜಾಸ್ತಿ ಆಗಿದೆ ಅಷ್ಟೇ. ಮೀನ್ಸ್ ನನಗೆ ಹಂಗೆ ಅನಿಸ್ತಿದೆ, ಬಟ್ ಇನ್ನೊಂದಕ್ಕೆ ಇಟ್ಸ್ ನಾರ್ಮಲ್. ಬಸ್ ನಾನು ಹೇಳೋಕ್ಕೆ ಆಗಲ್ಲ, ಅಷ್ಟು ಸೂಪರ್ ಆಗಿದೆ, ಅಷ್ಟೇ ಟೇಸ್ಟಿಯಾಗಿ ಮಾಡಿದ್ದೀನಿ. ನಿಮಗೆ ಇಲ್ಲಿ ಇಷ್ಟ ಆಗಿರಲಿ ಈ ರೆಸಿಪಿ ನೀವು ಮಾಡ್ಕೊಳ್ಳಿ, ನಿಮ್ಮ ಮನೇಲಿ ತಿನ್ನಿ. ಇನ್ನೊಂದು ಏನಪ್ಪ ಅಂದರೆ, ಸ್ವಲ್ಪ ನಾನು ಹೊರಗಡೆ ಹೋಗಬೇಕು, ಸ್ವಲ್ಪ ಕೆಲಸ ಐತೆ. ಸೊ ನಾನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದಂತೂ ಮರಿಬೇಡಿ. ಇನ್ಸ್ಟಾ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಯೂಟ್ಯೂಬ್ ಚಾನಲ್ನ. ದಯವಿಟ್ಟು ಇಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್. Thank you.